ಹಲೋ ಎವ್ರಿವನ್, ಮೈ ಲವ್ಲಿ ಲೇಡೀಸ್. ನಿಮ್ಗೆಲ್ಲರಿಗೂ ನಾನು ವೇಟ್ ಗೇನ್ ಆಗ್ತಾ ಇದ್ದೀನಿ, ವೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಚಿಂತೆ ಆಗ್ತಿರ್ತೀರ. ಬಟ್ ವೇಟ್ ಗೇನ್ ಆಗಲಿಕ್ಕೆ ಏನಪ್ಪ ರೀಸನ್ ಅಂತ ಈ ಸೈಕಾಲಜಿಕಲಿ ಪ್ರಾಕ್ಟಿಕಲಿ ಒಂದು ಸತ್ಯದ ವಿಷಯ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೇಟ್ ಗೇನ್ ಆಗಲಿಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತಂದರೆ, ನಾವು ಮನೆಯಲ್ಲಿ ಇರುವಂತಹ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಇದಕ್ಕೆ ಮುಖ್ಯ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ 90% ವುಮೆನ್ಗೆ ಇದು ಗೊತ್ತೇ ಇಲ್ಲ. ಯಾವ ಹೆಣ್ಣು ಮಗಳು ಯಾವಾಗಲೂ ಎಮೋಷ್ನಲಿ ಕ್ರಿಟಿಸೈಸ್ ಆಗ್ತಿದ್ರೆ, ಯಾವಾಗಲೂ ನೆಗ್ಲೆಕ್ಟ್ ಆಗ್ತಾ ಇದ್ರೆ, ಯಾವಾಗಲೂ ಕೀಳಾಗಿ ನೋಡ್ತಾ ಇದ್ರೆ, ಅವ್ರಿಗೆ ಯಾವಾಗಲೂ ಅದು ಒಂದು ಡಾರ್ಕ್ ಸ್ಕಾರ್ ಆಗಿ ಮನಸ್ಸಿನಲ್ಲಿ ಉಳಿದೇ ಬಿಡುತ್ತೆ. ಒಂದು ಡೀಪ್ ನೋವಾಗಿದು ಉಳ್ಕೊಂಡಾಗ ಅವರು ಓವರ್ ಥಿಂಕಿಂಗ್ ಮಾಡ್ತಾರೆ. ಸೊ ನನಗೆ ನೆಗ್ಲೆಕ್ಟ್ ಆಗಿದ್ದೀನಿ, ನನಗೆ ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ, ನನ್ನ ಕ್ರಿಟಿಸೈಸ್ ಆಗ್ತಾ ಇದೆ, ಎಮೋಷ್ನಲಿ ನಾನು ವೀಕ್ ಆಗ್ತಾ ಇದ್ದೀನಿ ಅಂತಂದಾಗ ಅದು ಕ್ರೋನಿಕ್ ಆಗಿ ಪೇನ್ಫುಲ್ ಆಗಿರುತ್ತೆ. ಅಂಥವ್ರಿಗೆ ಹಾರ್ಟ್ ಡಿಸೀಸ್ ಆಗಿರಬಹುದು, ಅಥವಾ ಡೈಜೆಷನ್ ಸ್ಲೋ ಆಗಿರಬಹುದು, ಮತ್ತು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಪ್ರಾಕ್ಟಿಕಲಿ ನಾನಾ ರೀತಿಯಾದಂತಹ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಈ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ, ಚಿಂತೆ ಸ್ಟಾರ್ಟ್ ಆಗುತ್ತೆ. ಸೊ ಎಮೋಷ್ನಲಿ ನಾವು ಸಪೋರ್ಟ್ ಬೇಕಂತ ನಾವು ಒದ್ದಾಡ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ಅಂಥ ಹೆಣ್ಮಕ್ಳಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಮೋಷ್ನಲಿ ಯಾರ ಮೇಲೂ ಡಿಪೆಂಡೆಂಟ್ ಇರಲಿಕ್ಕೆ ಹೋಗಬೇಡಿ. ಇದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ, ನೀವು ಮೊದಲು ವರ್ಕೌಟ್ ಮಾಡಬೇಕು, ನೀರನ್ನು ಚೆನ್ನಾಗಿ ಕುಡಿಬೇಕು, ಜೊತೆಗೆ ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೆ, ನಿಮ್ಮ ಲವ್ಡ್ ಒನ್ ಆಗಿರಬಹುದು, ನೀವು ಯಾರನ್ನ ಜಾಸ್ತಿ ಪ್ರೀತಿ ಮಾಡ್ತೀರಿ, ಯಾರ ಮೇಲೆ ತುಂಬ ನಂಬಿಕೆ ಇದೆ, ಅವ್ರ ಜೊತೆಗೆ ಮಾತಾಡಿ. ಇವೆಲ್ಲ ಆದಮೇಲೂ ಕೂಡ ನಿಮಗೆ ಸಮಾಧಾನ ಆಗಿಲ್ಲ ಅಂದರೆ, ಬೆಟರ್ ನೀವು ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ಒಂದು ಕೌನ್ಸಿಲಿಂಗ್ ನೀವು ಮಾಡ್ಕೊಳ್ಳೇಬೇಕು. ಯಾವುದೇ ರೀತಿಯಾದಂಥ ಕ್ರೋನಿಕ್ ಪ್ರಾಬ್ಲಮ್ಸ್ಗೆ ಒಳಗಾಗಬೇಡಿ ಅಂತ ನಾನು ನಿಮಗೆ ಮಾಹಿತಿ ನೀಡ್ತೀನಿ. ಥ್ಯಾಂಕ್ ಯು.